ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಅರ್ನಾ ಕೂಡ ತುಂಬ ಚೆನ್ನಾಗಿದ್ದಾಳೆ. ಬೆಳಗ್ಗೆ ಎದ್ದು ಅವ್ರ ಅಜ್ಜನ ಜೊತೆ ಪೂಜೆ ಮಾಡ್ತಾ ಇದ್ಲು, ತಾಳ ಎಲ್ಲ ಬಡ್ಕೊಂಡು. ಹಾಗೆಯೇ ನಾನಿವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪಾವ್ ಭಾಜಿ ಮಾಡಿದ್ದೆ. ಲಿಟ್ರಲಿ ಹೇಳ್ತೀನಿ, ತುಂಬಾ ಟೇಸ್ಟಿಯಾಗಿತ್ತು. ಹೋಟೆಲ್ ಸ್ಟೈಲಲ್ಲಿ ಆಗಿತ್ತು. ನನಗೆ ನಾನೇ ಕ್ರೆಡಿಟ್ಸ್ ತಗೊಳ್ತಾ ಇದ್ದೀನಿ, ಬಟ್ ಟ್ರಸ್ಟ್ ಮೀ ತುಂಬ ಚೆನ್ನಾಗಿತ್ತು ಇವತ್ತಂತೂ ಪಾವ್ ಭಾಜಿ ಮಾಡಿದ್ದು. ಹಾಗೆಯೇ ಪಾವ್ ಭಾಜಿ ಎಲ್ಲ ತಿಂದೆ, ಎಲ್ರಿಗೂ ಹಾಕ್ಕೊಟ್ಟೆ. ಹಾಗೆ ಅರ್ನಾ ಅವ್ರ ಪಪ್ಪಗೂ ಸಹ ಇವತ್ತು ಆಫ್ ಇತ್ತು. ಸೊ ಅರ್ನಾನ ಬೈಕ್ನಲ್ಲಿ ಕೂರಿಸ್ಕೊಂಡು ಫುಲ್ ಸವಾರಿಗಳು. ಹಾಗೆ ಅದಾದಮೇಲೆ ಅರ್ನಾ ನಮ್ಮನೆ ಎದುರುಗಡೆ ತುಂಬ ದನಗಳು ಬರ್ತವೆ ಆಯಿತಾ. ದನದ ಜೊತೆ ಫುಲ್ ಆಟಾಡ್ತಾ ಇದ್ಲು. ಅವಳು ದನ ನೋಡಿದ ತಕ್ಷಣ ಹೇಳೋದಷ್ಟೆ ಮಮ್ಮಮ್ ಮಮ್ಮಮ್ ಅಂತ. ನಾವು ಅವಳಿಗೆ ದನಕ್ಕೇನು ಕೊಟ್ಟಿಲ್ಲ ಅಂದರೆ ಅವಳು ಅಲ್ಲಿಂದ ಬರೋದೇ ಇಲ್ಲ. ಹಾಗೆ ಮೇಲ್ಗಡೆ ಮನೆ ಹುಡುಗಿ ಬಂದಿದ್ಲು, ಅವಳ ಜೊತೆ ಸ್ವಲ್ಪ ಹೊತ್ತು ಆಟಾಡ್ತಾ ಇದ್ಲು. ಹೀಗೆ ದಿನ ಅವಳು ಬರ್ತಾಳೆ, ಆಟಾಡ್ತಾಳೆ, ಇದೇ ಥರ ದಿನ ನಡೆಯುತ್ತೆ. ಹಾಗೆ ಈವ್ನಿಂಗ್ ನನಗೆ ಕಾಫಿ ಕುಡಿಯೋಣ ಅಂತ ಅನಿಸ್ತಾ ಇತ್ತು. ಸ್ವಲ್ಪ ಹೆಡ್ಡೇಕ್ ಇತ್ತು ಲೈಟಾಗಿ. ಹಾಗಾಗಿ ನಾನು ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೆ. ನಾನು ಕಾಫಿ ಕುಡಿಬೇಕಾದ್ರೆ ಮಾತ್ರ ನನಗೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಸೊ ಹಾಗಾಗಿ ಅರ್ನಾನ ಅವ್ರ ಅಪ್ಪನ ಕೈಲಿ ಕೊಟ್ಟು ನಾನು ಕಾಫಿ ಕುಡಿತೀನಿ. ಹಾಗೆ ಅದಾದಮೇಲೆ ಅರ್ನಾನ ಕರ್ಕೊಂಡು ಒಂದು ರೌಂಡ್ ಹೋಗಿದ್ದೆ ವಾಕಿಂಗ್. ಅವಳು ಫುಲ್ಲು ಶೂಸ್ ಹಾಕ್ಕೊಂಡು ಪುಯ್ 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 ಮಾಡ್ತಾ ಬರ್ತಿದ್ಲು. ಇವತ್ತು ಅವಿಕ್ ಮತ್ತು ಸಂಬ್ರ ಇಬ್ಬರು ಬಂದಿರಲಿಲ್ಲ. ಅವಿಗೆ ಟೂತ್ ಪೇನ್ ಇತ್ತು, ಹಾಗಾಗಿ ಬಂದಿರಲಿಲ್ಲ. ನಾನೇ ಕರ್ಕೊಂಡು ಹೋದೆ. ಆಮೇಲೆ ಅರ್ನಾ ಅವ್ರ ಪಪ್ಪ ದಾಂಡೇಲಪ್ಪ ದೇವಸ್ಥಾನಕ್ಕೆ ಹೋಗ್ಬರೋಣ ಬಾ ಅಂತ ಕರೆದ್ರು. ತುಂಬಾ ದಿನ ಆಗಿತ್ತು ದಾಂಡೇಲಪ್ಪ ದೇವಸ್ಥಾನಕ್ಕೆ ಹೋಗ್ದೇ. ಅರ್ನಾನಿಗೂ ಕರ್ಕೊಂಡು ಹೋಗಿ ವಿಭೂತಿ ಹಚ್ಚಿಸ್ಕೊಂಡ್ಬಂದ್ವಿ. ಹಾಗೆ ಬರಬೇಕಾದ್ರೆ ಒಂದು ರೌಂಡ್ ಪೇಪರ್ ಮಿಲ್ಗೆ ಕಾಲೋನಿ ಒಳಗಡೆ ಹೋಗಿ ಫುಲ್ ರೌಂಡ್ ತಿರುಗ್ತಾ ಇದ್ವಿ. ಅರ್ನನ್ಗೂ ಇಲ್ಲಿ ಬರೋದಂದರೆ ತುಂಬ ಇಷ್ಟ, ನನಗೂ ಅಷ್ಟೇ. ವೀಕ್ಲಿ 1-2 ಆದರೂ ನಾನು ಇಲ್ಲಿ 1-2 ರೌಂಡ್ ಬಂದು ಹೋಗ್ತೀನಿ. ಹಾಗೆಯೇ ರಾತ್ರಿ ಊಟಕ್ಕೆ ನಾನು ಚಪಾತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಬಟ್ ಅರ್ನಾ ಅವ್ರ ಪಪ್ಪ ಏನು ಮಾರಿತಿ ಚಪಾತಿ ಮಾಡ್ತೀಯಾ, ಪಿಜ್ಜಾ ತಿನ್ಕೊಂಬರೋಣ ಅಂತ ಪಾಕೆಟ್ ಕೆಫೆಗೆ ಹೋಗಿದ್ವಿ, ನಮ್ಮ ಮನೆ ಹತ್ರನೇ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಫ್ರೆಂಚ್ ಫ್ರೈಸ್ ಮತ್ತು ಪಿಜ್ಜಾ ತಿನ್ಕೊಂಬಂದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.